ನನ್ನ ಹೆಸರು ಸುಶ್ರುತ್ ನಂದಿಗಟ್ಟಿ. ಮನೆಯಲ್ಲಿ ಹೇಗೆ ಗೊಬ್ಬರ ತಯಾರಿಸುವುದು ಎಂದು ಹೇಳಿಕೊಡುತ್ತೇನೆ. ಸಾವಯವ ಗೊಬ್ಬರವನ್ನು ಮನೆಯಲ್ಲಿ ಹೇಗೆ ತಯಾರಿಸಬೇಕು ಅನ್ನೋದರಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನಂತಂದರೆ, ಮನೆಯಲ್ಲಿ ಸಿಗ್ತಕ್ಕಂಥ ಒಣ ಕಸ ಅಂದರೆ ತರಗೆಲೆ, ಕಡ್ಡಿ ಕಸಗಳು ಮತ್ತು ಹಸಿ ಕಸ ಕೂಡ ಅದೇ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈಕ್ವಲ್ ಪ್ರಪೋರ್ಷನಲ್ಲಿ ಒಣ ಕಸ ಮತ್ತು ಹಸಿ ಕಸ ಬೇಕಾಗುತ್ತೆ. ಹಸಿ ಕಸ ಅಂದರೆ ನಾವು ಅಡುಗೆ ಮಾಡಿ ಬಿಟ್ಟಿರ್ತಕ್ಕಂಥ ಯಾವುದೇ ತರಕಾರಿ ವೇಸ್ಟ್ ಆಯಿತು, ಅನ್ನ ಏನಾದರೂ ನಾವು ಚೆಲ್ತಕ್ಕಂಥ ವೇಸ್ಟ್ ಪದಾರ್ಥ ಏನಿದೆ ಅದು ಹಸಿ ಕಸ ಆಗುತ್ತೆ. ಅದನ್ನು ಅದ್ರ ಜೊತೆಗೆ ಅಷ್ಟೇ ಈಕ್ವಲ್ ಪ್ರಪೋರ್ಷನಲ್ಲಿ ನಾವು ಮಣ್ಣನ್ನು ಕೂಡ ಹಾಕಬೇಕಾಗುತ್ತೆ. ಮಣ್ಣು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು, ಸ್ವಲ್ಪ ಬೆಲ್ಲ, ಇದರ ಜೊತೆಗೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಹುಳಿ ಮಜ್ಜಿಗೆಯನ್ನು ಹಾಕೋದ್ರಿಂದ ಕಾಂಪೋಸಿಷನ್ ಬೇಗ ಆಗುತ್ತೆ. ಇದರಿಂದ ನಮಗೆ ಮನೆಯಲ್ಲಿಯೇ ಒಳ್ಳೆ ಗೊಬ್ಬರವನ್ನು ತಯಾರಿಸಿ ನಮಗೆ ಬೇಕಾಗಿರ್ತಕ್ಕಂಥ ಏನಾದಕ್ಕಾದ್ರೂ ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇದರಿಂದ ಏನು ಅಂತಂದರೆ, ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸಿ ಇವತ್ತು ಏನೆಲ್ಲ ನಾವು ಅನಾರೋಗ್ಯವನ್ನು ಅನುಭವಿಸ್ತಾ ಇದ್ದೀವಿ, ಇದನ್ನು ಸ್ವಲ್ಪ ಪೂರ ಅಲ್ಲ ಅಂತ ಅಂದಿರಿದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಮಾಹಿತಿ.